ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನೇರಳೆ ಹಣ್ಣು ಅಂದ್ರೆ ನಮ್ಮ ಜಾಮೂನ್ ಇದೆಯಲ್ಲ, ಅದರ ಬಗ್ಗೆ ಕೆಲವು ಮಾಹಿತಿ ಮೂಲಗಳನ್ನ ಇಟ್ಟು ನೋಡೋಣ ಅಂತ ಇದೀವಿ. ಇದರ ಆರೋಗ್ಯ ಲಾಭಗಳ ಬಗ್ಗೆ ತುಂಬಾ ಹೇಳ್ತಾರೆ. ಸೊ ಏನಿದು ಇದರ ವಿಶೇಷತೆ, ಆ ಮೂಲಗಳಲ್ಲಿ ಏನು ಗಮನಾರ್ಹ ಅಂಶಗಳಿದೆ ಅಂತ ಸ್ವಲ್ಪ ಪರಿಶೀಲಿಸೋಣ. ಖಂಡಿತ. ನೇರಳೆ ಹಣ್ಣು ಅಂದ್ರೆ ಬರೀ ರುಚಿಯಷ್ಟೇ ಅಲ್ಲ ನೋಡಿ, ಆರೋಗ್ಯದ ವಿಷಯದಲ್ಲೂ ಇದು ಬಹಳ ಮುಖ್ಯ. ಮೂಲಗಳಲ್ಲಿ ಇದರ ಹಲವಾರು ಗುಣಗಳನ್ನೇ ಹೇಳಿದ್ದಾರೆ. ಅದು ನಮ್ಮ ದೇಹದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಸರಿ, ಮೊದಲಿಗೆ ಬಹುಶಃ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಧುಮೇಹ ನಿರ್ವಹಣೆ, ಅದರಲ್ಲಿ ಇದರ ಪಾತ್ರದ ಬಗ್ಗೆ ತುಂಬಾ ಮಾತು ಕೇಳಿ ಬರುತ್ತೆ. ಮೂಲಗಳಲ್ಲೂ ಅದರ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ GI ಬಗ್ಗೆ ಒತ್ತಿ ಹೇಳಿದ್ದಾರೆ ಅಲ್ವಾ? ಅಂದ್ರೆ ಹೇಗೆ ಅದು ಆಗತ್ತೆ ಎನರ್ಜಿ. ಆದರೆ ಇಲ್ಲಿ ಮೂಲಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತಾರಲ್ಲ, ಜಾಂಬೋಲಿನ್ ಮತ್ತು ಜಾಂಬೋಸಿನ್ ಅಂತ 2 ಕಾಂಪೌಂಡ್ಗಳ ಬಗ್ಗೆ ಹೇಳ್ತಾ ಗೊತ್ತಾ? ಇವು ನಮ್ಮ ದೇಹದಲ್ಲಿ ಸ್ಟಾರ್ಚ್ ಇದೆಯಲ್ಲ, ಅದು ಶುಗರ್ ಆಗಿ ಕನ್ವರ್ಟ್ ಆಗೋ ಪ್ರಕ್ರಿಯೆಯನ್ನೇ ನಿಧಾನ ಮಾಡ್ತವೆ. ಅದಕ್ಕೇನೆ ನೋಡಿ, ನೆರಳೆ ಬೀಜದ ಪುಡಿಯನ್ನು ಕೂಡ ಸಾಂಪ್ರದಾಯಿಕವಾಗಿ ಬಳಸ್ತಾರೆ. ಅದು ಇನ್ಸುಲಿನ್ ಸೆನ್ಸಿಟಿವಿಟಿನೂ ಸುಧಾರಿಸುತ್ತೆ ಅಂತ ಹೇಳ್ತಾರೆ. ಓ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅಂದ್ರೆ ಬರೀ ಶುಗರ್ ಕಂಟ್ರೋಲ್ ಅಂತ ಹೇಳೋದಲ್ಲ, ಅದರ ಹಿಂದಿರೋ ಮೆಕ್ಯಾನಿಸಂ ಕೂಡ ಗುರುತಿಸಿದ್ದಾರೆ. ಇದ್ರ ಜೊತೆಗೇನೆ ರೋಗ ನಿರೋಧಕ ಶಕ್ತಿ ವಿಷಯನೂ ಇದೆ ಅಲ್ವಾ? ವಿಟಮಿನ್ ಸಿ ಜಾಸ್ತಿ ಇದೆ ಅಂತ ಮೂಲಗಳಲ್ಲಿ ಇದೆ. ಅದು ಸರಿ. ವಿಟಮಿನ್ ಸಿ ಮುಖ್ಯವಾದ ಆಂಟಿಆಕ್ಸಿಡೆಂಟ್, ಇಮ್ಯುನಿಟಿಗೆ ಬೇಕೇ ಬೇಕು. ಆದರೆ ಮೂಲಗಳ ಪ್ರಕಾರ ಇದರಲ್ಲಿರುವ ಆಂಟಿಬ್ಯಾಕ್ಟೀರಿಯಲ್, ಆಂಟಿವೈರಲ್ ಗುಣಗಳು ಅಷ್ಟೇ ಮುಖ್ಯ. ಕೆಲವೊಂದು ಸೋಂಕುಗಳ ವಿರುದ್ಧ ಇದನ್ನ ಸಾಂಪ್ರದಾಯಿಕವಾಗಿಯೂ ಬಳಸಿದ ಉದಾಹರಣೆಗಳೂ ಇವೆ. ಹಾಗಾದ್ರೆ ಜೀರ್ಣಕ್ರಿಯೆ ಬಗ್ಗೆ ಏನ್ ಹೇಳುತ್ತೆ ಈ ಮಾಹಿತಿ? ಫೈಬರ್ ಇರುತ್ತೆ, ಅದು ಸರಿ, ಹಣ್ಣುಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಇದರ ಆ ಒಗರು ಗುಣ ಇದೆಯಲ್ಲ, ಆಸ್ಟ್ರಿಂಜನ್ ಪ್ರಾಪರ್ಟಿ, ಅದರಿಂದ ಅತಿಸಾರಕ್ಕೆ ಇದು ಒಳ್ಳೇದು ಅನ್ನೋದು ಸ್ವಲ್ಪ ಕ್ಯೂರಿಯಸ್ ಆಗಿದೆ. ಏನಿದು ಒಗರು ಗುಣ? ಒಗರು ಅಂದ್ರೆ ಅದು ಹೇಗೆ ಹೇಳೋದು? ಬಾಯಲ್ಲಿ ಅಥವಾ ಚರ್ಮದ ಮೇಲೆ ಒಂಥರ ಸಂಕೋಚನ, ಟೈಟ್ನಿಂಗ್ ಫೀಲ್ ಕೊಡುತ್ತಲ್ಲ, ಆ ಥರ. ಅದರಿಂದಾಗೆ ಅತಿಸಾರದಂತಮ ಸ್ಥಿತಿಗಳಲ್ಲಿ ಕರುಳಿನ ಚಲನೆಯನ್ನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಸಹಾಯ ಆಗಬಹುದು. ಮತ್ತೆ ಇದೇ ಒಗರು ಗುಣ ಬಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಸಡುಗಳನ್ನು ಗಟ್ಟಿ ಮಾಡುತ್ತೆ, ರಕ್ತ ಬರೋದನ್ನ ಕಡಿಮೆ ಮಾಡುತ್ತೆ ಅಂತಾರೆ. ಅದರ ಜೊತೆಗೆ ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇರೋದ್ರಿಂದ ಬಾಯಿ ವಾಸನೆ, ಹಲ್ಲು ಹುಳುಕಾಗೋದು ಅದನ್ನೆಲ್ಲ ತಡೆಯೋಕೆ ಹೆಲ್ಪ್ ಆಗುತ್ತೆ. ಅರೆ ವಾಹ್! ಅಂದ್ರೆ ಒಂದೇ ಗುಣ, ಆದ್ರೆ 2 ಕಡೆ ಉಪಯೋಗ. ಸರಿ, ಇನ್ನು ಹೃದಯದ ಆರೋಗ್ಯದ ಕಡೆ ಬಂದ್ರೆ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ಗೆ ಒಳ್ಳೇದು ಅಂತ ಮೂಲಗಳು ಹೇಳ್ತವೆ. ಆಂಟಿಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ಗೂ ಸಹಾಯ ಮಾಡಬಹುದು ಅಂತೆ. ಖಂಡಿತವಾಗಿಯೂ. ಪೊಟ್ಯಾಷಿಯಂ ಒಂದೇ ಅಲ್ಲ, ಇದರಲ್ಲಿರೋ ಆಂಟಿಆಕ್ಸಿಡೆಂಟ್ಸ್ಗಳು ಹೃದಯಕ್ಕೆ ಹಾನಿ ಮಾಡೋ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನ ಕಡಿಮೆ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಇದರಲ್ಲಿರೋ ಕಬ್ಬಿಣಾಂಶ, ಅಂದ್ರೆ ಐರನ್. ರಕ್ತಹೀನತೆ ಅಥವಾ ಅನೀಮಿಯಾ ಇರೋರಿಗೆ ಇದು ತುಂಬಾ ಉಪಯೋಗಿ. ಮುಖ್ಯವಾಗಿ ಇದರಲ್ಲಿ ವಿಟಮಿನ್ ಸಿ ಕೂಡ ಇರೋದ್ರಿಂದ ದೇಹ ಐರನ್ ಅನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಐರನ್ ಇದ್ರೆ ಮೊಟ್ಟ ಸಾಲದು, ಅಬ್ಸರ್ವ್ ಆಗ್ಬೇಕಲ್ಲ. ಹೌದು, ಅದು ಒಳ್ಳೆ ಕಾಂಬಿನೇಷನ್ ಆಯ್ತು. ಆಮೇಲೆ ಮೂಲಗಳಲ್ಲಿ ಚರ್ಮ, ಕೂದಲು, ಯಕೃತ್ತಿನ ಆರೋಗ್ಯ, ಇದ್ರ ಬಗ್ಗೆನೂ ಸ್ವಲ್ಪ ಪ್ರಸ್ತಾಪ ಇದೆ. ಹೆಪೆಟೋ ಪ್ರೊಟೆಕ್ಟಿವ್ ಮತ್ತೆ ಪಾಲಿಫನಾಲಿಕ್ ಸಂಯುಕ್ತಗಳು ಅಂತ ಕೆಲವು ಪದಗಳು ಕಾಣಿಸ್ತವೇನಿದು? ಹೆಪೆಟೋ ಪ್ರೊಟೆಕ್ಟಿವ್ ಅಂದ್ರೆ ಬೇಸಿಕಲಿ ಲಿವರ್ ಅಂದ್ರೆ ಯಕೃತ್ತನ್ನ ರಕ್ಷಿಸೋ ಗುಣ ಇರ್ಬೋದು ಅಂತ. ಇನ್ನು ಪಾಲಿಫಿನಾಲಿಕ್ ಸಂಯುಕ್ತಗಳು ಅಂದ್ರೆ ಇವು ಗಿಡಗಳಲ್ಲಿ ಸಿಗೋ ಶಕ್ತಿಯುತ ಆಂಟಿಆಕ್ಸಿಡೆಂಟ್ಗಳು. ನಮ್ಮ ದೇಹದ ಸೆಲ್ಗಳನ್ನ ಡ್ಯಾಮೇಜ್ ಆಗದ ಹಾಗೆ ಕಾಪಾಡ್ಬೋದು. ಕೆಲವು ಸ್ಟಡೀಸ್ ಪ್ರಕಾರ ಇವಕ್ಕೆ ಆಂಟಿ ಕ್ಯಾನ್ಸರ್ ಗುಣಗಳು ಇರ್ಬೋದು ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಇನ್ನೂ ರಿಸರ್ಚ್ ನಡೀತಿದೆ ಅಷ್ಟೇ. ಓಕೆ, ತೂಕ ನಿರ್ವಹಣೆಗೂ ಇದು ಸಹಕಾರಿ ಅಂತ ಒಂದು ಸಣ್ಣ ಲೈನ್ ಇತ್ತು. ಕಡಿಮೆ ಕ್ಯಾಲರಿ, ನಾರಿನಂಶ, ಆದ್ರಿಂದ ಅನ್ಸುತ್ತೆ. ಹೌದು ನೋಡಿ, ಒಂದು 100 ಗ್ರಾಂ ನೇರಳೆ ಹಣ್ಣಲ್ಲಿ ಸುಮಾರು 60 ಕ್ಯಾಲರಿ ಅಷ್ಟೇ ಇರೋದು. ಜೊತೆಗೆ ಫೈಬರ್ ಇರೋದ್ರಿಂದ ತಿಂದ ಮೇಲೆ ಸ್ವಲ್ಪ ಹೊತ್ತು ಹೊಟ್ಟೆ ತುಂಬ್ದ ಹಾಗೆ ಇರುತ್ತೆ. ನ್ಯೂಟ್ರಿಷನ್ ವೈಸ್ ನೋಡಿದ್ರೆ ಇದರಲ್ಲಿ ವಿಟಮಿನ್ ಸಿ ಸುಮಾರು 14-18 ಮಿಲಿಗ್ರಾಂ, ಐರನ್ 1.4 ಮಿಲಿಗ್ರಾಂ ಮತ್ತೆ ಪೊಟ್ಯಾಷಿಯಂ 55 to 79 ಮಿಲಿಗ್ರಾಂ ಚೆನ್ನಾಗೇ ಇದೆ. ಇದನ್ನ ಹಾಗೆ ಹಣ್ಣು ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಅಥವಾ ಬೀಜದ ಪುಡಿ, ಹೀಗೆ ಬೇರೆ ಬೇರೆ ರೀತಿಲಿ ಬಳಸ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ನೋಡೋಕೆ ಚಿಕ್ಕದಾಗಿರೋ ನೇರಳೆ ಹಣ್ಣು ಆರೋಗ್ಯ ಲಾಭಗಳ ಒಂದು ಪವರ್ ಹೌಸ್ ಇಂದ ಹಾಗೆ ಕಾಣಿಸುತ್ತೆ. ಮಧುಮೇಹದಿಂದ ಹಿಡಿದು ಜೀರ್ಣಕ್ರಿಯೆ, ಹೃದಯ, ಬಾಯಿ ಆರೋಗ್ಯ, ಹೀಗೆ ಬಹಳಷ್ಟು ವಿಷಯಗಳಿಗೆ ಇದರ ಪ್ರಯೋಜನ ಇದೆ ಅಂತ ಈ ಮೂಲಗಳು ತೋರಿಸ್ಕೊಡ್ತವೆ. ನಿಜ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಇದರ ಎಷ್ಟೋ ಉಪಯೋಗಗಳು ನಮ್ಮ ಸಾಂಪ್ರದಾಯಿಕ ಜ್ಞಾನದಲ್ಲಿ ಮೊದಲಿಂದಲೂ ಇವೆ. ಈಗ ಆಧುನಿಕ ವಿಜ್ಞಾನ ಬಂದು ಅದರ ಹಿಂದಿನ ಕಾರಣಗಳನ್ನ ಸೈಂಟಿಫಿಕ್ ಬೇಸಿಸ್ ಅನ್ನ ಹುಡುಕ್ತಾ ಇದೆ.
ಇದು ಬಹುಶಃ ನಮ್ಮನ್ನು ಒಂದು ಪ್ರಶ್ನೆ ಕೇಳೋ ಹಾಗೆ ಮಾಡುತ್ತೆ ಅಲ್ವಾ? ನಮ್ಮ ಸುತ್ತಮುತ್ತ ನಮ್ಮ ನೆಲದಲ್ಲೇ ಬೆಳೆಯೋ ಇಂಥ ಇನ್ನು ಎಷ್ಟು ಆಹಾರ ಪದಾರ್ಥಗಳಿವೆಯೋ ಅವುಗಳಲ್ಲಿ ಅಡಗಿರೋ ಆರೋಗ್ಯದ ಗುಟ್ಟುಗಳನ್ನು ನಾವು ಇನ್ನೆಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಬೇಕಿದೆಯೋ ಏನೋ.